26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿದೆ. ಬರವೂ ಸೇರಿದಂತೆ ಕೆಪಿಸಿ ಹಗರಣ ಇರ್ಬೋದು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾರು ಇದ್ದರೆ ಮುಲಾಜಿಲ್ದೇ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ತತ್ಕ್ಷಣ ಸದನದಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಆದ ನಂತರವೇ ಅವರು ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಯಿತು ಹಿಂದಿನ ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಹಾಗಾಗಿ ಚರ್ಚೆ ಮಾಡೋದಕ್ಕೇನೂ ಉಳಿದಿಲ್ಲ ನಾಗೇಂದ್ರ ಅವ್ರ ಬಗ್ಗೆ. ಹಾಗಾಗಿ ಬಂಡತನವನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರನ್ನು ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು. ಬರ, KPSC, ಬಿಡದಿ ವಿಚಾರ ಇರ್ಬೋದು, ನೈಸ್ ಟೌನ್ಶಿಪ್ ಇರ್ಬೋದು, ಎಲ್ಲ ವಿಚಾರಗಳಿಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ತತ್ಕ್ಷಣ ಅವ್ರನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕು ಅಂತೇಳಿ ಮತ್ತೊಮ್ಮೆ ಇವತ್ತು ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಅದಕ್ಕೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀವಿ ರೀ. ಇವತ್ತು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಬರಗಾಲದ ಅಧ್ಯಯನ ಮಾಡಿದ ಸಮಿತಿನ ವರದಿನೂ ಸಹ ಅಶೋಕ್ ಅವರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಮತ್ತು ರಾಜ್ಯದ ಅಧ್ಯಕ್ಷ ಇವತ್ತು ಏನು ಟೀಮ್ ಹೋಗಿತ್ತು ಅವ್ರು ಕೊಟ್ಟಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಚರ್ಚೆ ಮಾಡಿ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿದೆ. ಬರವೂ ಸೇರಿದಂತೆ KPSC ಹಗರಣ ಇರ್ಬೋದು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾರು ಇದ್ದರೆ ಮುಲಾಜಿಲ್ದೇ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ತತ್ಕ್ಷಣ ಸದನದಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಆದ ನಂತರವೇ ಅವರು ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಯಿತು ಹಿಂದಿನ ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಹಾಗಾಗಿ ಚರ್ಚೆ ಮಾಡೋದಕ್ಕೇನೂ ಉಳಿದಿಲ್ಲ ನಾಗೇಂದ್ರ ಅವ್ರ ಬಗ್ಗೆ. ಹಾಗಾಗಿ ಬಂಡತನವನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರನ್ನು ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು. ಬರ, KPSC, ಬಿಡದಿ ವಿಚಾರ ಇರ್ಬೋದು, ನೈಸ್ ಟೌನ್ಶಿಪ್ ಇರ್ಬೋದು, ಎಲ್ಲ ವಿಚಾರಗಳಿಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ತತ್ಕ್ಷಣ ಅವ್ರನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕು ಅಂತೇಳಿ ಮತ್ತೊಮ್ಮೆ ಇವತ್ತು ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಅದಕ್ಕೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀವಿ ರೀ. ಇವತ್ತು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಬರಗಾಲದ ಅಧ್ಯಯನ ಮಾಡಿದ ಸಮಿತಿನ ವರದಿನೂ ಸಹ ಅಶೋಕ್ ಅವರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಮತ್ತು ರಾಜ್ಯದ ಅಧ್ಯಕ್ಷ ಇವತ್ತು ಏನು ಟೀಮ್ ಹೋಗಿತ್ತು ಅವ್ರು ಕೊಟ್ಟಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಚರ್ಚೆ ಮಾಡಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.